ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಶಾಸಕ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ವಿಳಂಬವಾಗಿ ದೂರು ದಾಖಲಿಸಲಾಗಿದೆ ಎಂದು ಪ್ರಕರಣವನ್ನು 42ನೇ ACJM ಕೋರ್ಟ್ ರದ್ದುಪಡಿಸಿದೆ. ಇದರಿಂದ ರೇವಣ್ಣ ಆರೋಪ ಮುಕ್ತವಾಗಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಮನೆ ಕೆಲಸದಾಕೆ ನೀಡಿದ ದೂರಿನ ಮೇರೆಗೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಎಚ್.ಡಿ. ರೇವಣ್ಣ ಹಾಗೂ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೋಮವಾರ ಈ ಪ್ರಕರಣವನ್ನು ಇವತ್ತು ವಿಚಾರಣೆ ನಡೆಸಿ ಎಚ್.ಡಿ. ರೇವಣ್ಣ ಅವರನ್ನ ಖುಲಾಸೆಗೊಳಿಸಿದೆ. ಏನಿದು ಪ್ರಕರಣ? ಮನೆ ಕೆಲಸದಾಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಕ್ಕೆ ಸಂಬಂಧಿಸಿದ ಹೊಳೆ ನರಸೀಪುರ ಕ್ಷೇತ್ರದ ಶಾಸಕ ಎಚ್.ಡಿ. ರೇವಣ್ಣ ಹಾಗೂ ಅವರ ಪುತ್ರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊಳೆ ನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ 2024 ಏಪ್ರಿಲ್ 28ರಂದು ಈ ಪ್ರಕರಣ ದಾಖಲಾಗುತ್ತೆ. ಸಂತ್ರಸ್ತೆಯ ದೂರು ಆಧರಿಸಿ IPC ಸೆಕ್ಷನ್ ಪ್ರಕರಣ 354A, 354D, 506 ಹಾಗೂ 509 ಅಡಿ ಪ್ರಕರಣ ದಾಖಲಾಗಿರುತ್ತೆ. ರೇವಣ್ಣ ಮೊದಲನೇ ಆರೋಪಿ ಹಾಗೂ ಪ್ರಜ್ವಲ್ ಎರಡನೇ ಆರೋಪಿಯನ್ನಾಗಿ ಹೆಸರಿಸಲಾಗುತ್ತೆ. ರೇವಣ್ಣ ಅವರು ತಮ್ಮ ಪತ್ನಿ ಭಾವನಾ ಅವರ ಮನೆಯಲ್ಲಿದ್ದ ಇಲ್ಲದಿದ್ದ ವೇಳೆ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಅಲ್ಲದೆ ತಮ್ಮ ಮಗಳಿಗೂ ಕೂಡ ಕಿರುಕುಳ ನೀಡಿದ್ದಾರೆ ಅಂತ ತಾನು ಕೆಲಸ ತೊರೆದಿದ್ದಾಗಿ ಸಂತ್ರಸ್ತೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ, ದೂರಿನಲ್ಲಿ ತಿಳಿಸ್ತಾರೆ. ಬಳಿಕ SIT ಅಧಿಕಾರಿಗಳು ಪ್ರಕರಣ ತನಿಖೆ ನಡೆಸ್ತಾರೆ. ಅದರ ಪ್ರಕರಣದಿಂದ ತಮ್ಮನ್ನ ಕೈಬಿಡುವಂತೆ ಕೋರಿ ರೇವಣ್ಣ ಕೋರ್ಟ್ ಕೂಡ ಮೆಟ್ಟಿಲೇರ್ತಾರೆ. ವಾದ ಪ್ರತಿವಾದ ಆಲಿಸಿ ಕೋರ್ಟ್ ವಿಳಂಬವಾಗಿ ದೂರು ದಾಖಲಾಗಿದೆ ಅಂತ ಕನ್ಸಿಡರ್ ಮಾಡಿ, ಜೊತೆಗೆ ಪ್ರಕರಣದ ವಿಚಾರಣೆಯೂ ಕೂಡ ತಡವಾಗಿದೆ ಎಂಬ ಕಾರಣಕ್ಕೆ ನೀಡಿ ರೇವಣ್ಣ ಅವರನ್ನ ಪ್ರಕರಣದಿಂದ ಕೈಬಿಟ್ಟಿದ್ದಾರೆ. ಇದೊಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಒಟ್ಟಾರೆ ಎಚ್.ಡಿ. ರೇವಣ್ಣ ಅವರಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಈ ಪ್ರಕರಣದ ಒಂದು ಕಂಪ್ಲೀಟ್ ವಾದ ವಿವಾದ ನಡೆದಿದ್ದು 42ನೇ ACJM ಕೋರ್ಟ್ ಇದನ್ನ ರದ್ದುಗೊಳಿಸಿರೋದು. ಈ ಪ್ರಕರಣ ಲಾಸ್ಟ್ ಇಯರ್ ಏಪ್ರಿಲ್ ನಲ್ಲಿ ದಾಖಲಾಗಿರುತ್ತೆ. ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಎಚ್.ಡಿ. ರೇವಣ್ಣ ಅವರಿಗೆ. ಇವರು MLA ಕೂಡ ಆಗಿರ್ತಾರೆ, MLA ಎಚ್.ಡಿ. ರೇವಣ್ಣ. ಇದೊಂದು ಲೇಟೆಸ್ಟ್ ಮಾಹಿತಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.